ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಶಿವಮೊಗ್ಗ, ತುಮಕೂರು ಸೇರಿದಂತೆ ಇತರೆ ಮಹಾನಗರ ಪಾಲಿಕೆಗಳಿಗೆ ಚುನಾವಣೆಗೆ ಮುಂದಿನ ವಾರ ಅಧಿಸೂಚನೆ ಹೊರಡಿಸುವ ಸಾಧ್ಯತೆಗಳು ಇವೆ. ಹಲವಾರು ತಿಂಗಳಿನ ಹಿಂದೆ ಚುನಾವಣೆ ನಡೀಬೇಕಾಗಿತ್ತು. ಆದರೆ ಲೋಕಸಭಾ ಚುನಾವಣೆಯ ನೆಪ ಮಾಡಿಕೊಂಡು ಚುನಾವಣೆಗಳನ್ನ ಮುಂದೂಡಲಾಗಿತ್ತು. ಆದ್ರೀಗ ಅಧಿಸೂಚನೆ ಹೊರಡಿಸುವ ಸಾಧ್ಯತೆಗಳು ಇವೆ. ರಾಜ್ಯದ ಹಲವು ಮಹಾನಗರ ಪಾಲಿಕೆಗಳಿಗೆ ಏಕಕಾಲಕ್ಕೆ ಚುನಾವಣೆ ದಿನಾಂಕ ನಿಗದಿಯಾಗುವ ಸಾಧ್ಯತೆಗಳು ಇವೆ. ಶಿವಮೊಗ್ಗ ಸೇರಿದಂತೆ ಹಲವಾರು ಮಹಾನಗರ ಪಾಲಿಕೆಗಳಿಗೆ ಚುನಾವಣೆ ನಡೆದಿಲ್ಲ. ಈಗಾಗಲೇ ಅವಧಿ ಮುಕ್ತಾಯವಾಗಿದ್ದು ಹಲವಾರು ತಿಂಗಳುಗಳು ಉರುಳಿದ್ರೂ ಕೂಡ ಇಲ್ಲಿವರೆಗೂ ಚುನಾವಣೆಯನ್ನ ನಡೆಸಿಲ್ಲ. ಲೋಕಸಭೆ ಚುನಾವಣೆ ಇದೆ ಅನ್ನುವಂತ ಕಾರಣವನ್ನ ಮುಂದಿಟ್ಕೊಂಡು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಮುಂದೂಡಲಾಗಿತ್ತು. ಆದ್ರೆ ಇದೀಗ ಪಾಲಿಕೆ ಚುನಾವಣೆ ನಡೆಸೋದಕ್ಕೆ ಅಧಿಸೂಚನೆ ಹೊರಡಿಸುವ ಸಾಧ್ಯತೆ ದಟ್ಟವಾಗಿದೆ. ಹಲವಾರು ತಿಂಗಳಿನ ಹಿಂದೆಯೇ ಚುನಾವಣೆ ನಡೀಬೇಕಾಗಿತ್ತು. ಆದ್ರೆ ಇದೀಗ ಅಧಿಸೂಚನೆ ಹೊರಡಿಸುವ ಸಾಧ್ಯತೆಗಳು ಇದ್ದು ರಾಜ್ಯದ ಹಲವು ಮಹಾನಗರ ಪಾಲಿಕೆಗಳಿಗೆ ಏಕಕಾಲಕ್ಕೆ ಚುನಾವಣೆ ದಿನಾಂಕ ನಿಗದಿಯಾಗುವ ಸಾಧ್ಯತೆಗಳು ಇವೆ. ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಲೋಕಸಭೆ ಚುನಾವಣೆಯನ್ನ ಮುಂದಿಟ್ಕೊಂಡು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ, ಮಹಾನಗರ ಪಾಲಿಕೆಗಳ ಚುನಾವಣೆಗಳನ್ನ ಮುಂದೂಡ್ಕೊಂಡು ಬರ್ಲಾಗ್ತಾನೆ ಇತ್ತು. ಹಲವಾರು ತಿಂಗಳಿನಿಂದ ನೆನೆಗುದಿಗೆ ಬಿದ್ದಿರುವಂತ ಈ ಚುನಾವಣೆ ನಡೆಸೋದಕ್ಕೆ ಅಧಿಸೂಚನೆ ಹೊರಡಿಸುವಂತ ಸಾಧ್ಯತೆ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಮಹಾನಗರ ಪಾಲಿಕೆಗಳ ಅವಧಿ ಮುಗಿದು ವರ್ಷಗಳೇ ಆಗ್ತಾ ಇದೆ. ಹಾಗಾಗಿ ಮಹಾನಗರ ಪಾಲಿಕೆಯಲ್ಲಿ ಇಲ್ಲೆಲ್ಲೂ ಸಹ ಜನಪ್ರತಿನಿಧಿಗಳಿಲ್ಲ. ಬಹಳ ಮುಖ್ಯವಾಗಿ ಶಿವಮೊಗ್ಗ ಮಹಾನಗರ ಪಾಲಿಕೆ, ಮೈಸೂರು ಮತ್ತು ತುಮಕೂರು ಮಹಾನಗರ ಪಾಲಿಕೆ, ಈ ಹಿಂದೆ ಸಹ ಈ ಮೂರು ಮಹಾನಗರ ಪಾಲಿಕೆಗಳಿಗೂ ಒಟ್ಟಿಗೆ ಚುನಾವಣೆ ಆಗಿತ್ತು. ಹಾಗಾಗಿ ಇನ್ನ ಬಹಳ ಮುಖ್ಯವಾದ ಸವಾಲು ಸರ್ಕಾರದ ಮುಂದಿರೋದು ಬಿಬಿಎಂಪಿ ಚುನಾವಣೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನಿದೆ ಆ ಚುನಾವಣೆಯನ್ನು ಮಾಡಬೇಕಾಗಿದೆ. ಆದ್ರೆ ಆ ಬಿಬಿಎಂಪಿ ಚುನಾವಣೆ ಏನಿದೆ ಅಲ್ಲಿ ಬಿಬಿಎಂಪಿಯನ್ನ ವಿಭಜನೆ ಮಾಡಿ ಹಲವು ಮಹಾನಗರ ಪಾಲಿಕೆಗಳನ್ನಾಗಿ ವಿಭಜಿಸುವಂತ ಒಂದು ಯೋಜನೆ ಇದೆ. ಹಾಗಾಗಿ ಅದ್ರ ಜೊತೆ ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿ ಈಗ ಈ ಮೂರು ಮಹಾನಗರ ಪಾಲಿಕೆಗಳು, ಶಿವಮೊಗ್ಗ, ತುಮಕೂರು ಮತ್ತೆ ಮೈಸೂರು, ಈ ಮೂರು ಮಹಾನಗರ ಪಾಲಿಕೆಗಳಿಗೆ ಚುನಾವಣೆಗೆ ಅಧಿಸೂಚನೆ ಹೊರಡಿಸಲಿಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಬಹುಶಃ ಇನ್ನೊಂದು ವಾರದಲ್ಲಿ ಅಧಿಸೂಚನೆ ಹೊರಡಬಹುದು ಅನ್ನುವಂತ ಸೂಚನೆ ಇದೆ. ಶಿವಮೊಗ್ಗ ಆಗಿರ್ಬೋದು, ತುಮಕೂರು ಆಗಿರ್ಬೋದು ಮತ್ತೆ ಮೈಸೂರು ಆಗಿರ್ಬೋದು, ಇಲ್ಲಿ ಮಹಾನಗರ ಪಾಲಿಕೆಗಳಲ್ಲಿ ಈಗ ಜನಪ್ರತಿನಿಧಿಗಳಿಲ್ಲ, ಅಲ್ಲಿ ಅಧಿಕಾರಿಗಳೇ ಆಡಳಿತವನ್ನ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಸ್ಥಳೀಯ ಸಂಸ್ಥೆ, ನಗರ ಸ್ಥಳೀಯ ಸಂಸ್ಥೆ ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯತ್ ರಾಜ್ ಸಂಸ್ಥೆ ಆಗಿರ್ಬೋದು, ಜನಪ್ರತಿನಿಧಿಗಳು ಇಲ್ದೇನೆ ಆಡಳಿತ ಮಾಡೋದು ಪ್ರಜಾಪ್ರಭುತ್ವಕ್ಕೆ ಒಂದು ರೀತಿ ವಿರೋಧ ಅಥವಾ ಮಸಿ ಬೆಳೆಯುವಂತ ಪ್ರಕ್ರಿಯೆ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಸರ್ಕಾರ ಈಗ ಮನಸ್ಸು ಮಾಡಿದೆ. ಹಾಗಾಗಿ ಇನ್ನೊಂದು ಬಹಳ ಮುಖ್ಯವಾದ ಕಾರಣ ಅಂತಂದ್ರೆ ಸದ್ಯಕ್ಕೆ ಯಾವುದೇ ಒಂದು ಮಹತ್ವದ ಚುನಾವಣೆಗಳು ರಾಜ್ಯದಲ್ಲಿ ಇಲ್ಲ. ಈಗ ವಿಧಾನಸಭೆ ಚುನಾವಣೆ ನಂತರ ಇದ್ದಂತ ಮಹತ್ವದ ಚುನಾವಣೆ ಅಂದ್ರೆ ಲೋಕಸಭೆ ಚುನಾವಣೆ.
ಹಾಗಾಗಿ ಲೋಕಸಭೆ ಚುನಾವಣೆ ನಂತರ ಯಾವುದೇ ಸಂದರ್ಭದಲ್ಲಿ ಘೋಷಣೆ ಆಗ್ಬೋದು, ಪಾಲಿಕೆ ಚುನಾವಣೆ ಆಗಿರ್ಬೋದು ಅಥವಾ ಪಂಚಾಯತ್ ರಾಜ್ ಚುನಾವಣೆ ಆಗಿರ್ಬೋದು ಅನ್ನುವಂತ ನಿರೀಕ್ಷೆ ಇತ್ತು. ಈಗ ಮುಹೂರ್ತ ಕೂಡಿ ಬರುವ ಸಾಧ್ಯತೆ ಇದೆ. ಬಹುಶಃ ಇನ್ನೊಂದು ವಾರದಲ್ಲಿ ಮಹಾನಗರ ಪಾಲಿಕೆ, ಅದರಲ್ಲಿ 3 ಮಹಾನಗರ ಪಾಲಿಕೆಗಳು, ಶಿವಮೊಗ್ಗ, ಮೈಸೂರು ಮತ್ತೆ ತುಮಕೂರು, ಈ 3 ಮಹಾನಗರ ಪಾಲಿಕೆಗಳಿಗೆ ಅಧಿಸೂಚನೆ ಹೊರಡಿಸುವ ಸಾಧ್ಯತೆ ಇದೆ. ನಯನ, ಓಕೆ, ಇನ್ನು ಹೈಕೋರ್ಟ್ ಕೂಡ ಸೂಚನೆಯನ್ನ ನೀಡಿತ್ತು, ಆದಷ್ಟು ಶೀಘ್ರವಾಗಿ ಚುನಾವಣೆಯನ್ನ ನಡೆಸಬೇಕು ಅಂತ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಕೂಡ ನೆನೆಗುದಿಗೆ ಬಿದ್ದಿದ್ವು. ಹಾಗಾದ್ರೆ ಸ್ಥಳೀಯ ಸಂಸ್ಥೆಗಳಿಗೂ ಚುನಾವಣೆ ನಡೆಸುವಂತ ಸಾಧ್ಯತೆ ಇದೆಯಾ? ನಯನ, ಬಹಳ ಮುಖ್ಯವಾಗಿ ಸ್ಥಳೀಯ ಸಂಸ್ಥೆ ಚುನಾವಣೆ ಅಂತ ಅಂದ್ರೆ ಯಾವ್ದಾದ್ರು ಒಂದು ಮಹತ್ವದ ಚುನಾವಣೆ ಇದೆಯಾ ಅಂತೇಳಿ ರಾಜಕೀಯ ಪಕ್ಷಗಳು ನೋಡ್ತವೆ. ಆದ್ರೆ ಈಗ ಲೋಕಸಭೆ ಚುನಾವಣೆ ಮುಗಿದಿದೆ, ಮತ್ತೆ ಈ ನಡುವೆ ಹೈಕೋರ್ಟ್ ಸಹ ಹೇಳಿತ್ತು ಆದಷ್ಟು ಬೇಗ ಚುನಾವಣೆಯನ್ನು ಮಾಡಿ ಅಂತ ಹೇಳಿ. ಈ ಹಿಂದೆ ಸರ್ಕಾರ, ಈಗಿನ ಸರ್ಕಾರ ಆಗಿರ್ಬೋದು, ಹಿಂದಿನ ಸರ್ಕಾರ ಆಗಿರ್ಬೋದು, ಮೀಸಲಾತಿ ಘೋಷಣೆ ಅಂತ ಹೇಳಿ ಅಥವಾ ಕ್ಷೇತ್ರಗಳ ಪುನರ್ವಿಂಗಡಣೆ ಅಂತ ಹೇಳಿ ಮುಂದೂಡುವಂತ ಕೆಲಸವನ್ನ ಮಾಡಿತು. ಯಾಕಂದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಮಯದಲ್ಲಿ ಈ ಮಹಾನಗರ ಪಾಲಿಕೆ ಚುನಾವಣೆಯನ್ನಾಗ್ಲಿ ಅಥವಾ ಪಂಚಾಯತ್ ರಾಜ್ ಚುನಾವಣೆ ಆಗ್ಲಿ, ನಗರ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನಾಗ್ಲಿ ಮಾಡುವಂತ ಮನಸ್ಥಿತಿಯಲ್ಲಿ ಇದ್ದಿಲ್ಲ. ದೊಡ್ಡ ಚುನಾವಣೆ ಇದ್ದಾಗ, ವಿಧಾನಸಭೆ ಚುನಾವಣೆ ಇದ್ದಾಗ ಇಲ್ಲಿ ಯಾಕೆ ಮಾಡೋದು ಅಂತ ಹೇಳಿ ಒಂದ್ ರೀತಿ ಅದು ಲಿಟ್ಮಸ್ ಟೆಸ್ಟ್ ತರ ಆಗುತ್ತೆ, ಒಂದು ದೊಡ್ಡ ಚುನಾವಣೆಗಿಂತ ಮುಂಚೆ ನಡೀತಕ್ಕಂತ ಇಂಥ ಚುನಾವಣೆಗಳು. ಹಾಗಾಗಿ ಹಿಂದಿನ ಸರ್ಕಾರ ಮನಸ್ಸು ಮಾಡಿದಿಲ್ಲ. ಆದ್ರೆ ಹೈಕೋರ್ಟ್ ಹೇಳಿತ್ತು ಆದಷ್ಟು ಬೇಗ ಚುನಾವಣೆಯನ್ನ ಮಾಡಿ ಅಂತೇಳಿ. ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣವೂ ಸಹ ಇದಕ್ಕೆ ಕೈ ಹಾಕ್ಲಿಲ್ಲ. ಯಾಕೆಂದ್ರೆ ಅದರ ಎದುರಿಗೆ ಒಂದು ಲೋಕಸಭೆ ಚುನಾವಣೆ ಇತ್ತು. ಯಾಕೆ ನಾವು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಏನಾಗುತ್ತೋ ಏನೋ, ರಿಸಲ್ಟ್ ಏನಾಗ್ಬೋದು ಅಂತ ಹೇಳಿ ಸ್ವಲ್ಪ ಮೀನಮೇಷ ಎಣಿಸಿದ್ದು ಹೌದು ಕಾಂಗ್ರೆಸ್ ಸರ್ಕಾರ. ಆದ್ರೆ ಈಗ ಲೋಕಸಭೆ ಚುನಾವಣೆಯೂ ಸಹ ಮುಗಿದಿರೋದ್ರಿಂದ ಈಗ ಕಾಲ ಕೂಡಿ ಬಂದಿದೆ. ಮತ್ತೆ ಹೈಕೋರ್ಟ್ ಹೇಳಿದಂತೆ ಮಾಡ್ಬೇಕಾಗಿದೆ. ಈಗಿನ ಕ್ಷೇತ್ರಗಳ ಪುನರ್ವಿಂಗಡಣೆಯನ್ನ ಮಾಡ್ತಾರೋ ಅಥವಾ ಈಗೇನು ಉದಾಹರಣೆಗೆ ಶಿವಮೊಗ್ಗದಲ್ಲಿ 32 ವಾರ್ಡ್ಗಳಿದ್ವು, ಅದನ್ನ 35 ಮಾಡಬೇಕು ಅಂತ ಒಂದು ಯೋಜನೆ ಇತ್ತು. ಈಗ ಹಳೆ ಕ್ಷೇತ್ರಗಳನ್ನ ಉಳಿಸ್ಕೋತಾರ ಅಥವಾ ಮತ್ತೆ ಈ ಕ್ಷೇತ್ರಗಳ ಪುನರ್ವಿಂಗಡಣೆಯನ್ನ ಘೋಷಣೆ ಮಾಡಿ ಅಧಿಸೂಚನೆ ಹೊರಡಿಸ್ತಾರ ಅಥವಾ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಸರ್ಕಾರಕ್ಕೆ ಇನ್ನು ಚಿಂತನೆ ಮಾಡ್ತಾ ಇದೆ. ಆದ್ರೆ ಚುನಾವಣೆ ಮಾತ್ರ ಇನ್ನೊಂದು ವಾರ 10 ದಿನದಲ್ಲಿ ಪಾಲಿಕೆಗಳು, ಇನ್ನ ಸ್ಥಳೀಯ ಸಂಸ್ಥೆಗಳಂದ್ರೆ ಪುರಸಭೆ, ಪಟ್ಟಣ ಪಂಚಾಯತಿ, ಈ ಚುನಾವಣೆಗಳಿಗಿಂತ ಈ 3 ಚುನಾವಣೆಗಳು, ಮಹಾನಗರ ಪಾಲಿಕೆ 3 ಮಹಾನಗರ ಪಾಲಿಕೆ ಚುನಾವಣೆಗಳು ಬಹುಶಃ ಇನ್ನೊಂದು ವಾರ 10 ದಿನದಲ್ಲಿ ಅಧಿಸೂಚನೆ ಹೊರಡಿಸುವ ಸಾಧ್ಯತೆ ಇದೆ. ನಯನ, ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರು ಕೂಡ ಮಹಾನಗರ ಪಾಲಿಕೆಗೆ ಚುನಾವಣೆಯನ್ನು ನಡೆಸಬೇಕು ಅಂತ ಒತ್ತಾಯವನ್ನ ಮಾಡ್ತಾನೆ ಇದ್ರು. ಯಾಕಂದ್ರೆ ಶಿವಮೊಗ್ಗ ನಗರದಲ್ಲಿ ಕೆಎಸ್ ಈಶ್ವರಪ್ಪನವರಿಗೆ ಬಹಳಾನೇ ಹಿಡಿತಾ ಇದೆ. ಹಾಗಾದ್ರೆ ಮಹಾನಗರ ಪಾಲಿಕೆ ಚುನಾವಣೆ ನಡೆಯೋದಕ್ಕಿಂತ ಮುಂಚೆ ಕೆಎಸ್ ಈಶ್ವರಪ್ಪನವರನ್ನ ಏನಾದ್ರೂ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಸಾಧ್ಯತೆ ಇದೆಯಾ? ನಯನ, ವಿಧಾನಸಭೆ ಎಲೆಕ್ಷನ್ ಮುಂಚೆ ಈಶ್ವರಪ್ಪನವರು ಬಿಜೆಪಿ ವಿರುದ್ಧ ಮಾತಾಡಿಲ್ಲ, ಕೇವಲ ಯಡಿಯೂರಪ್ಪನವರ ವಿರುದ್ಧ ಮಾತಾಡಿದ್ರು, ಮತ್ತೆ ಅದನ್ನ ಸಮರ್ಥನೆ ಮಾಡ್ಕೋತಾ ಇದ್ರು. ಆದ್ರೆ ಚುನಾವಣೆಯಲ್ಲಿ ಈಶ್ವರಪ್ಪನವರಿಗೆ ಸೋಲಾಯ್ತು. ಚುನಾವಣೆಯ ನಂತರ ಅವರು ಮಹಾನಗರ ಪಾಲಿಕೆ ಚುನಾವಣೆಯನ್ನ ಆದಷ್ಟು ಬೇಗ ಮಾಡಬೇಕು ಅಂತ ಹೇಳಿ ಅವರು ಮಾತಾಡ್ತಾ ಇದ್ದಾರೆ. ರಾಷ್ಟ್ರಭಕ್ತ ಬಳಗ ಬಹುಶಃ ಒಂದು ಪ್ರಮುಖವಾದಂತ ಒಂದು ರೋಲ್ ಅನ್ನ ಈ ಬಾರಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ, ಶಿವಮೊಗ್ಗ ಪಾಲಿಕೆಯಲ್ಲಿ ಚುನಾವಣೆಯಲ್ಲಿ ವಹಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ಈಶ್ವರಪ್ಪನವರು ಮಾಜಿ ಶಾಸಕರಾಗಿರ್ಬೋದು, ಆದ್ರೆ ಸುದೀರ್ಘ ಅವಧಿಯ ಶಾಸಕರಾಗಿದ್ದಂತ ಅವರು 1988ರಿಂದ ಹಲವು ಬಾರಿ ಶಾಸಕರಾಗಿದ್ದಾರೆ. ಮತ್ತೆ ಶಿವಮೊಗ್ಗದಲ್ಲಿ ಬಿಜೆಪಿ ಕಾರ್ಯಕರ್ತರ ನಡುವೆ ಹಿಡಿತವನ್ನು ಸಹ ಹೊಂದಿದ್ದಾರೆ. ಹಾಗಾಗಿ ರಾಷ್ಟ್ರಭಕ್ತ ಬಳಗ ಅವರು ಬಿಜೆಪಿಗೆ ಸೇರದೇ ಇದ್ರೆ ರಾಷ್ಟ್ರಭಕ್ತ ಬಳಗ ಒಂದು ಪ್ರಮುಖವಾದಂತ ಒಂದು ರೋಲ್, ಒಂದು ಶಕ್ತಿಯಾಗಿರುತ್ತೆ. ಒಂದು ಯಾವ್ದು ಬಿಜೆಪಿಗೂ ಆಗಿರ್ಬೋದು ಮತ್ತೆ ಕಾಂಗ್ರೆಸ್ಗೂ ಆಗಿರ್ಬೋದು ಈಶ್ವರಪ್ಪನವರ ರಾಷ್ಟ್ರಭಕ್ತ ಬಳಗ ಒಂದು ಸವಾಲಾಗಿರುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ಅವರು ಬಿಜೆಪಿಗೆ ಸೇರ್ತಾರ ಅಂತಕ್ಕಂಥ ವಿಷಯ ಈಗ ಇನ್ನೂ ಕಾಲ ಪಕ್ವವಾಗಿಲ್ಲ. ಈಶ್ವರಪ್ಪನವರು ಸಹ ಅದನ್ನ ಎಲ್ಲೂ ಬಹಿರಂಗವಾಗಿ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಬಿಜೆಪಿಗೆ ಸೇರೋದ್ರ ಬಗ್ಗೆ. ಇನ್ನು ಅವರಿಗೆ ಯಾರಿಂದನಾದ್ರೂ ಫೋನ್ ಬಂತ, ಕರೆ ಬಂತ ಅನ್ನೋದಕ್ಕೂ ಸಹ ಕೆಲವರಿಂದ ಫೋನ್ ಬಂದಿದೆ ಅನ್ನುವಂತ ಮಾತನ್ನ ಹೇಳಿದರೆ ಹೊರತುಪಡಿಸಿ ದೃಢವಾಗಿ ಅವರು ಏನನ್ನೂ ಹೇಳಿಲ್ಲ. ಆದ್ರೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಸಂಬಂಧಪಟ್ಟಂತೆ ಬಿಜೆಪಿಗೆ ಏನಾದ್ರೂ ಇಲ್ಲಿ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅಂತಂದ್ರೆ ಈ ಈಶ್ವರಪ್ಪನವರನ್ನ ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗುವಂತ ಅನಿವಾರ್ಯತೆ ಖಂಡಿತ ಇದೆ. ಯಾಕಂದ್ರೆ ಶಿವಮೊಗ್ಗ ನಗರ ಬಿಜೆಪಿ ಅಂತಂದ್ರೆ ಇಷ್ಟು ವರ್ಷಗಳ ಕಾಲ, ದಶಕಗಳ ಕಾಲ ಅದು ಈಶ್ವರಪ್ಪನವರ ಬಿಜೆಪಿ ಆಗಿತ್ತು. ಈಗಲೂ ಸಹ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಸಹ ಶಿವಮೊಗ್ಗ ನಗರ ಕ್ಷೇತ್ರದ ಹಲವು ಕಾರ್ಯಕರ್ತರು ಈಶ್ವರಪ್ಪನವರ ಜೊತೆಗೆ ಇದ್ರು. ಅದರಲ್ಲೂ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಗೆದ್ದಂತ ಹಲವು ಪ್ರತಿನಿಧಿಗಳು ಸಹ ಈಶ್ವರಪ್ಪನವರ ಜೊತೆಗೆ ಇದ್ರು. ಹಾಗಾಗಿ ಈಗ ಚುನಾವಣೆ ಘೋಷಣೆ ಆದ್ರೆ ಈಶ್ವರಪ್ಪನವರ ಜೊತೆಗಿರ್ತಕ್ಕಂತ ಮಹಾನಗರ ಪಾಲಿಕೆಯ ಮುಖಂಡರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಅವರು ಅಂತಿಮವಾಗಿ ಯಾವ್ದನ್ನ ಆಯ್ಕೆ ಮಾಡ್ಕೋಬಹುದು ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಆಗುತ್ತೆ. ಒಂದು ಅಧಿಕೃತ ಪಕ್ಷವಾಗಿರ್ತಕ್ಕಂಥ ಬಿಜೆಪಿಗೆ ಹೋಗಿ ಅಲ್ಲಿಂದ ಸ್ಪರ್ಧೆ ಮಾಡ್ಬೇಕಾ ಅಥವಾ ಈಶ್ವರಪ್ಪನವರ ಬಲವನ್ನ ಮೆಚ್ಚಿ
ರಾಷ್ಟ್ರಭಕ್ತ ಬಳಗದ ಮೂಲಕ ಸ್ಪರ್ಧೆ ಮಾಡ್ಬೇಕಾ ಅನ್ನುವಂತ ಒಂದು ಪ್ರಶ್ನೆ ಅವ್ರ ಮುಂದೆ ಖಂಡಿತವಾಗ್ಲೂ ಇರುತ್ತೆ. ಈ ನಿಟ್ಟಿನಲ್ಲಿ ಈಶ್ವರಪ್ಪನವರು ಅಥವಾ ಬಿಜೆಪಿ ಇಬ್ರು ಸಹ ಪರಸ್ಪರ ವಿನ್ ಟು ವಿನ್ ಸಿಚುಯೇಷನ್ ಅಲ್ಲಿ ಒಂದಾಗುವಂತ ಸಾಧ್ಯತೆ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡುವ ಸಾಧ್ಯತೆ ಖಂಡಿತವಾಗ್ಲೂ ಇದೆ. ಈ ಇಬ್ರು ಒಂದಾದ್ರೆ ಶಿವಮೊಗ್ಗದಲ್ಲಿ ಒಂದು ಬಲ ಬರುತ್ತೆ ಅಂತಂದ್ರೆ ಬಿಜೆಪಿಯು ಸಹ ಆ ನಿಟ್ಟಿನಲ್ಲಿ ಯೋಚನೆ ಮಾಡಬಹುದು ಮತ್ತು ಹೈಕಮಾಂಡ್ ಸಹ ಯೋಚನೆ ಮಾಡಬಹುದು. ಇನ್ನ ಈಶ್ವರಪ್ಪನವರು ಈ ಹಿಂದೆ ಲೋಕಸಭೆ ಚುನಾವಣೆಯಲ್ಲಿ ಅತ್ಯಂತ ಕಡಿಮೆ ಮತವನ್ನ ಪಡೆದಿರ್ಬೋದು, 30,000 ಮತವನ್ನ ಪಡೆದಿರ್ಬೋದು. ಆದ್ರೆ ಅಲ್ಲಿ ಬೇರೆ ತರದ ಲೆಕ್ಕಾಚಾರಗಳಿತ್ತು. ಆದ್ರೆ ಮಹಾನಗರ ಪಾಲಿಕೆ ಚುನಾವಣೆ ಅಂತಂದ್ರೆ ಲೋಕಸಭೆ ಚುನಾವಣೆಯ ಲೆಕ್ಕಾಚಾರಗಳು ಬಹುಶಃ ಇಲ್ಲಿ ಕನ್ಸಿಡರ್ ಆಗೋದಿಲ್ಲ. ಹಾಗಾಗಿ ಲೋಕಸಭೆ ಚುನಾವಣೆ ಘೋಷಣೆಗಿಂತ ಮುಂಚೆಯೇ ಈಶ್ವರಪ್ಪನವರನ್ನ ಜೊತೆಗೆ ಕಳಿಸ್ಕೊಳುತ್ತಾ ಇದಕ್ಕೆ ಸಮಯಾವಕಾಶ ಸಹ ಬಹಳ ಕಡಿಮೆ ಇದೆ. ಆದ್ರೆ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಪಾಲಿಕೆ ಚುನಾವಣೆ ಘೋಷಣೆ ಆದ ನಂತರವೂ ಸಹ ಏನ್ ಬೇಕಾದ್ರೂ ಬದಲಾವಣೆಗಳಾಗ್ಬೋದು. ಚಕ್ರ ತಿರುಗ್ತಾನೆ ಇರುತ್ತೆ. ಈಶ್ವರಪ್ಪನವ್ರು ಕೆಳಗಿರ್ಬೋದು, ಮೇಲ್ ಬರ್ಬೋದು. ಬಿಜೆಪಿಯು ಸಹ ಕೆಳಗಿರ್ಬೋದು, ಮೇಲ್ ಬರ್ಬೋದು. ಆದ್ರೆ ಶಿವಮೊಗ್ಗದಲ್ಲಿ ಬಿಜೆಪಿಯ ಜೊತೆಗೆ ಕಾಂಗ್ರೆಸ್ನ ಶಕ್ತಿಯನ್ನು ಸಹ ಕಡೆಗಣಿಸುವ ಹಾಗಿಲ್ಲ. ಈ ಹಿಂದೆ ಪಾಲಿಕೆಯಲ್ಲಿ ಅಧಿಕಾರ ಮಾಡಿದಂತ ಕಾಂಗ್ರೆಸ್ ಮತ್ತೆ ರಾಜ್ಯದಲ್ಲಿ ಆಡಳಿತ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ಏನಿದೆ ಅದು ಸಹ ಬಲವಾಗಿ ಇದೆ. ಮತ್ತು ಸಾಮಾನ್ಯವಾಗಿ ಮತದಾರರು ರಾಜ್ಯದಲ್ಲಿ ಯಾವ ಪಕ್ಷ ಆಡಳಿತ ಇದೆ ಅನ್ನೋದನ್ನ ಈ ತರದ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಖಂಡಿತವಾಗ್ಲೂ ಯೋಚನೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಬಿಜೆಪಿಗೂ ಸಹ ಪಾಲಿಕೆ ಚುನಾವಣೆ ದೊಡ್ಡ ಸವಾಲಿನದಾಗಿದೆ. ಅವರು 2 ಸವಾಲನ್ನ ಎದುರಿಸಬೇಕಾಗಿದೆ. ಒಂದು, ಈಶ್ವರಪ್ಪನವರ ಮೂಲಕ ಬರ್ತಕ್ಕಂತ ರಾಷ್ಟ್ರಭಕ್ತ ಬಳಗದ ಸವಾಲು, ಇನ್ನೊಂದು ಕಾಂಗ್ರೆಸ್ ಸವಾಲು. ಇವೆರಡನ್ನು ನಿವಾರಿಸಿ ಬಿಜೆಪಿ ಮುಂದಿನ ಹೆಜ್ಜೆಗಳನ್ನ ಹೇಗಿಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನಯನ. ಇನ್ನು ಒಂದ್ ವೇಳೆ ಕೆಎಸ್ ಈಶ್ವರಪ್ಪನವರು ಬಿಜೆಪಿಗೆ ವಾಪಸ್ ಬಂದಿಲ್ಲ ಅಥವಾ ಬಿಜೆಪಿ ಪಕ್ಷ ಈಶ್ವರಪ್ಪನವರನ್ನ ವಾಪಸ್ ಕರೆದುಕೊಂಡಿಲ್ಲ ಅಂದ್ರೆ 35 ವಾರ್ಡ್ಗಳಲ್ಲಿ 10ಕ್ಕೂ ಹೆಚ್ಚು ವಾರ್ಡ್ಗಳಲ್ಲಿ ರಾಷ್ಟ್ರಭಕ್ತರ ಬಳಗದಿಂದ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆಯಲ್ವಾ? 10 ವಾರ್ಡ್ಗಳು ಅಂತ ಮಾತ್ರ ಅಲ್ಲ ನಯನ. ಈಗ ಬಿಜೆಪಿಗೆ ಬರ್ಲಿಲ್ಲ ಈಶ್ವರಪ್ಪನವರು ಅಂತಂದ್ರೆ ಇದು ಒಂದ್ ರೀತಿ ರೇ ಪ್ರಪಂಚದ ಮಾತುಗಳಾಗತ್ತೆ. ಈಶ್ವರಪ್ಪನವರು ಬಿಜೆಪಿಗೆ ಬರದಿದ್ರೆ ಅವರು 10 ವಾರ್ಡ್ಗಳು ಮಾತ್ರ ಅಲ್ಲ, ಬಹುಶಃ ಎಲ್ಲಾ ವಾರ್ಡ್ಗಳಲ್ಲೂ ರಾಷ್ಟ್ರಭಕ್ತ ಬಳಗದ ಸ್ಪರ್ಧೆ ಇದ್ದೇ ಇರುತ್ತೆ. ಯಾಕಂದ್ರೆ ಈಶ್ವರಪ್ಪನವರಿಗೆ ಒಂದು ವಿಧಾನಸಭೆ ಚುನಾವಣೆಯಲ್ಲಿ ತಮ್ಮ ಮಗನಿಗೆ ಟಿಕೆಟ್ ಸಿಗಿಲ್ಲ ಅನ್ನುವಂತ ಒಂದು ಸಿಟ್ಟಾಗಿ ಅಥವಾ ಒಂದು ಅಸಮಾಧಾನ ಆಗಿರ್ಬೋದು. ಮತ್ತು ಲೋಕಸಭೆ ಚುನಾವಣೆಯಲ್ಲಿ ತಾವು ಏನು ನಿರೀಕ್ಷೆ ಮಾಡಿದ್ವಿ ಆ ರೀತಿ ಟಿಕೆಟ್ ಸಿಗಲಿಲ್ಲ ಅನ್ನುವಂತ ಒಂದು ಅಸಮಾಧಾನ ಆಗಿರ್ಬೋದು. ಅದೆಲ್ಲಕ್ಕೂ ಅವರು ಉತ್ತರವನ್ನ ಬಿಜೆಪಿಗೆ ಕೊಡ್ಬೇಕಾಗಿದೆ. ಈ ನಿಟ್ಟಿನಲ್ಲಿ ಅವರು ಪ್ರಬಲ ಸ್ಪರ್ಧೆಯನ್ನ ಬಿಜೆಪಿಗೆ ಒಡ್ಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ಮುಂಬರುವ ಚುನಾವಣೆಯಲ್ಲಿ ರಾಷ್ಟ್ರಭಕ್ತರ ಬಳಗ 10 ವಾರ್ಡ್ಗಳು ಅನ್ನೋದಕ್ಕಿಂತ ಬಹುತೇಕ ವಾರ್ಡ್ಗಳಲ್ಲಿ ಅವರು, ಯಾಕಂದ್ರೆ ಬಿಜೆಪಿಯಲ್ಲೂ ಸಹ ಟಿಕೆಟ್ ಆಕಾಂಕ್ಷಿಗಳು ಇದ್ದೇ ಇರ್ತಾರೆ. ಬಿಜೆಪಿಯಲ್ಲಿ ಟಿಕೆಟ್ ವಂಚಿತರು ರಾಷ್ಟ್ರಭಕ್ತರ ಬಳಗದ ಕಡೆ ಮುಖ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದ್ರಲ್ಲೂ ಸಹ ಅಭ್ಯರ್ಥಿಗಳು ಸಿಗ್ತಾರೆ ಅಂತಂದ್ರೆ ರಾಷ್ಟ್ರಭಕ್ತ ಬಳಗ ಅಲ್ಲಿ ಸ್ಪರ್ಧೆಯನ್ನು ಮಾಡಬಹುದು, ಅಂತ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬಹುದು. ಹಾಗಾಗಿ ಈಶ್ವರಪ್ಪನವರು ಬಿಜೆಪಿಗೆ ದೊಡ್ಡ ಸವಾಲಾಗಿದ್ದಾರೆ. ಅದರಲ್ಲೂ ಶಿವಮೊಗ್ಗ ಮಹಾನಗರ ಪಾಲಿಕೆಗಂತೂ ಬಿಜೆಪಿಗೆ ಈಶ್ವರಪ್ಪನವರೇ ಸವಾಲು. ಒಂದು, ಅವರನ್ನ ಜೊತೆಗಿಟ್ಕೊಂಡು ಚುನಾವಣೆ ಎದುರಿಸಬೇಕು, ಇಲ್ಲ ಅವರನ್ನ ಎದುರಿಗಿಟ್ಕೊಂಡು ಅವರ ವಿರುದ್ಧ ಸೆಣಸಬೇಕು ಅನ್ನುವಂತ ಪರಿಸ್ಥಿತಿ ಬಿಜೆಪಿಗೆ ಈಗ ಸದ್ಯಕ್ಕಂತೂ ಕಾಣ್ತಾ ಇದೆ ನಯನ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.